ಬಿಜೆಪಿಯವರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೇದು. ಇಲ್ಲಕ್ಕೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡ್ತೀರಿ. ಯಾರು ನಿಮ್ಮ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ ಬಿಜೆಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇವರು ಬಿಜೆಪಿ ವಿರೋಧ ಪಕ್ಷದಾಗೆ ಉಳಿತದೆ. ಉಪಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡಬೇಕಾದ್ರೆ ಬೀರಪ್ಪ ಅವರು ಭಾಷಣ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 63% ಸರ್ಕಾರ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಸರ್. ನೋಡಿ, ನಿಮ್ಮ ಯಾರು ಉಪಲೋಕಾಯುಕ್ತರು ಹೇಳಿದ್ದು 2019 ಆಗಸ್ಟ್ದಲ್ಲಿ ಹೇಳುವಂಥದ್ದು. ಅದು ನಮ್ಮ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ ಬಿಜೆಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇವರು ಬಿಜೆಪಿ ವಿರೋಧ ಪಕ್ಷದಾಗೆ ಉಳಿತದೆ. ಯಾಕಂದ್ರೆ ಅವ್ರಿಗೆ 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಬಟ್ ಅವ್ರು ಹೇಳ್ತಾರೆ ಚೀಫ್ ಮಿನಿಸ್ಟರು ಈಗ ಅವರು 2019 ಈ ಸರ್ಕಾರ ಮೇಲೆ ಮಾತಾಡ್ತಾರೆ. ಅಲ್ಲ ಸರ್, ಅವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವ್ರ ಆರೋಪ. ಅಲ್ಲ ರೀ, ಅವರು ಚೆಕ್ ಮಾಡ್ಬೇಕಾ ಬೇಡ ವಿರೋಧ ಪಕ್ಷ ನಾಯಕರು? ಇಷ್ಟು ನಗೆಪಾಟರಿಗೆ ಇದು ಇವತ್ತು ಗುರಿಯಾಗುವಂತಹದ್ದು. ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈಗ ಬಿಜೆಪಿಯವರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೇದು. ಇಲ್ಲಕ್ಕೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡ್ತೀರಿ.